ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ಹೆಸರುಬೇಳೆ ಕೋಸಂಬರಿ ಮಾಡೋಣ ಅಂತ ಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ ಏನೇನು ಬೇಕು ಅಂತ. ಬನ್ನಿ ನೋಡೋಣ. ಮೊದಲಿಗೆ ಹೆಸರುಬೇಳೆನ ಅರ್ಧ ಗಂಟೆ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಹೊತ್ತು ನೆನೆಸೋಕೆ ಹೋಗ್ಬೇಡ್ರಿ, ಒಂದು ಅರ್ಧ ಗಂಟೆ ಇದ್ದರೆ ಸಾಕು. ಮತ್ತು ಕ್ಯಾರೆಟು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ. ಖಾರನೂ ಜಾಸ್ತಿ ತಿನ್ನೋರಾದರೆ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು. ಸೌತೆಕಾಯಿ, ನೀವು ಸೌತೆಕಾಯಿನ ಎಷ್ಟು ಚಿಕ್ಕದಾಗಿ ಹಚ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಹಚ್ಕೊಳ್ಳಿ. ಮತ್ತು ನಿಂಬೆಹಣ್ಣು, ಸ್ವಲ್ಪ ಉಪ್ಪು. ನೋಡೋಣ ಈಗ ಹೇಗೆ ಮಾಡೋದು ಅಂತ. ಒಂದು ಬಟ್ಲಿಗೆ ಹೆಸರುಬೇಳೆ ನೆನೆಸಿಟ್ಕೊಂಡಿರುವಂಥ ಹೆಸರುಬೇಳೆ ಹಾಕ್ಕೊಂಡು ಸೌತೆಕಾಯಿನ ಚಿಕ್ಕದಾಗಿ ಹಚ್ಕೊಂಡಿರ್ತೀರಲ್ವ, ಅದನ್ನು ಹಾಕ್ಕೊಳ್ಳಿ. ಸೌತೆಕಾಯಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು, ತೊಂದರೆ ಇಲ್ಲ. ಮತ್ತು ಕ್ಯಾರೆಟು, ನಾನಿಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ನೀವು ನಿಮಗಿಷ್ಟ ಅಂದರೆ ಜಾಸ್ತಿ ಬೇಕಾದರೂ ತೊಗೋಬೋದು, ತೊಂದರೆ ಇಲ್ಲ. ಮತ್ತು ಹಸಿಮೆಣಸಿನ್ಕಾಯಿ, ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿನೇ ತಿಂತೀವಿ, ಹಾಗಾಗಿ ಹಸಿಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ತುರಿನೂ ಅಷ್ಟೇ, ಕಾಯಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಈ ಕೋಸಂಬರಿನ ಯಾರು ತಾನೇ ಇಷ್ಟಪಡಲ್ಲ ಅಲ್ವಾ? ಎಲ್ಲರೂ ತಿಂತಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ತಿಂದೇ ತಿಂತಾರೆ ಅಲ್ವಾ? ಹಾಗಾಗಿ ಇವತ್ತು ನಿಮಗೆ ತೋರಿಸೋಣ ಅಂತ ಬಂದಿದ್ದು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಫುಲ್ಲು ಅದರೊಳಗಡೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಫುಲ್ಲು ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೇಹಕ್ಕೆ ತುಂಬ 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 ತಂಪು ಅಲ್ವಾ ಹೆಸರುಬೇಳೆ ಎಲ್ಲರೂ ತಿಂದೇ ತಿಂತಾರೆ, ನಮ್ಮ ಬಾಡಿ ತಂಪಾಗಲಿ ಅಂತ ಅಲ್ವಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಬ್ಬಗಳಲ್ಲಿ ಹಿಂಗೇನಾದರೂ ಚಿಕ್ಕದಾಗಿ ಫಂಕ್ಷನ್ ಮಾಡಿದಾಗ, ಮನೇಲಿ ಸಿಂಪಲಾಗಿ ಪೂಜೆ ಏನಾದರೂ ಇಟ್ಕೊಂಡಾಗ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ನಿಂಬೆ ಹುಳಿನ ಹಾಕ್ಕೊಳ್ಳಿ. ಹುಳಿನೂ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಮೀಡಿಯಮಾಗಿದ್ದರೆ ಸಾಕು. ಮತ್ತು ಉಪ್ಪನ್ನು ಮಾತ್ರ ನೋಡಿ ಹಾಕ್ಕೊಳ್ಳಿ. ಕಡಿಮೆ ಆದರೆ ಬೇಕಾದರೆ ಮತ್ತೊಂದು ಸಲ ಹಾಕ್ಕೋಬೋದು, ಆದರೆ ಜಾಸ್ತಿ ಆದರೆ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಹಾಕ್ಕೊಳ್ಳಿ ಫಸ್ಟ್ ಹಾಕ್ಕೋಬೇಕಾದ್ರೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ವಾ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ, ನೀವೆಲ್ಲ ಒಂದೇ ಸಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಎಲ್ಲದನ್ನು ಹಚ್ಚಿಟ್ಕೊಂಡಿರ್ತೀರಲ್ವ, ಅದನ್ನು ಸಪ್ರೇಟು ಮತ್ತು ಹೆಸರುಬೇಳೆ ಸಪ್ರೇಟ್ ಇಟ್ಕೊಂಡು ನಿಮಗೆ ಬೇಕು ಅಂದಾಗ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಮತ್ತು ಇವಾಗ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಚೆನ್ನಾಗಿದೆ, ಆದರೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ನಾನು ಉಪ್ಪು ಹಾಕ್ಕೋತೀನಿ. ನೀವು ಅಷ್ಟೇ, ಮೊದಲು ಹಾಕೋಬೇಕಾದ್ರೆ ಉಪ್ಪು ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡ್ರಿ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.